ನನ್ನ ತಂಗಿ ಬರ್ಗರ್ ತಿನ್ಬೇಕು ಕಾಸು ಕೊಡು ಅಂದ್ಲು. ಕೊಡಲ್ಲ ಅಂದಿದ್ದಕ್ಕೆ ಒಂದು ಬರ್ಗರ್ ತಿನ್ನೋದಕ್ಕೆ ಕಾಸು ಕೊಡಲ್ಲ ಇವಳು ಅಂತ ಬೈತಿದ್ದಾಳೆ. ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಡೇ ಲೆವೆಲ್. ಸೊ ಡೇ 10 ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಬಿಕಾಸ್ ವಿಡಿಯೋಸ್ ಮಾಡ್ಕೊಡ್ಲಿಲ್ಲ. ಸ್ವಲ್ಪ ಜಾಸ್ತಿನೇ ಬ್ಯುಸಿ ಇದೆ ಮತ್ತು ಹುಷಾರಿರಲಿಲ್ಲ. ನನಗೆ ಇವಾಗಲೂ ವಾಯ್ಸ್ ನೋಟ್ ಸಹ ಕೊಡೋಕ್ಕಾಗ್ತಿಲ್ಲ, ಗಂಟಲೆಲ್ಲ ಹಾಳಾಗ್ಬಿಟ್ಟಿದೆ. ಸೊ ಹಾಗಾಗಿ ಡೇ ಲೆವೆಲ್ಲೇ ಮಾಡ್ತಿದ್ದೀನಿ, ಹಾಗೆ ಕಂಟಿನ್ಯೂ ಮಾಡ್ತಿದ್ದೀನಿ. ಸೊ ನಾನು ಮಾರ್ನಿಂಗ್ ಎದ್ದು ಒಂದು ಗ್ಲಾಸ್ ಹಾಟ್ ವಾಟರ್ನ ಕುಡಿದು ನನ್ನ ಸ್ಕಿನ್ ರೊಟ್ಟಿನ ಮುಗಿಸಿ, ನಮ್ಮ ಅಜ್ಜಿಗೆ ಮುದ್ದೆ ಬೇಕಿತ್ತು. ಪಾಪ ಅವರು ಅನ್ನ ತಿನ್ನೋದಿಲ್ಲ. ಸೊ ಅವ್ರಿಗೆ ಬೆಳಗ್ಗೆ ಎದ್ದ ತಕ್ಷಣ ಹಾಗೆ ಇವತ್ತೆಲ್ಗೂ ಹೋಗಿರಲಿಲ್ಲ ಅಂತೇಳಿ ಅವ್ರಿಗೆ ಮುದ್ದೆ ತೊಳಿಸ್ಕೊಟ್ಟು ಸ್ವಲ್ಪ ಮನೆಯೆಲ್ಲ ನೀಟಾಗಿ ಕಸ ಗುಡಿಸಿ ಪಾತ್ರೆ ತೊಳೆಯೋದಿತ್ತು, ಪಾತ್ರೆ ಎಲ್ಲ ತೊಳೆದು ಮುಗಿಸಿದೆ. ಮತ್ತು ನಾನು ಸಹ ಫ್ರೆಶ್ ಅಪ್ ಆದೆ. ಸ್ಟುಡಿಯೋಗೆ ಹೋಗೋಣ ಅಂತೇಳಿ ಬೈರನ್ನ ಕರ್ಕೊಂಡು ಬ್ಯಾಗ್ ತೊಗೊಂಡು ಬಾಕ್ಸ್ ಪುಟ ಹಾಕ್ಕೊಂಡು ನಮ್ಮ ಪಪ್ಪನಿಗೆ ಬಾಯ್ ಹೇಳಿ ನಾವು ಸ್ಟುಡಿಯೋಗೆ ಬಂದು ನಾನು ಒಳಗಡೆ ಎಲ್ಲ ನೀಟಾಗಿ ಕಸ ಗುಡಿಸ್ದೆ. ನನ್ನ ತಂಗಿ ಈಚೆ ಗುಡಿಸಿದ್ಲು. ಒಂದು ದಿನನೂ ಅವಳು ಸ್ಟುಡಿಯೋ ಒಳಗೆ ಕಸ ಗುಡಿಸಿಲ್ಲ, ಯಾಕಂದರೆ ಕಷ್ಟ ಅಂತೆ ಅವಳಿಗೆ ಒಳಗೆ ಕಸ ಗುಡಿಸೋದು, ಸ್ವಲ್ಪ ದೊಡ್ಡದಂತೆ. ಸೊ ಹಾಗಾಗಿ ನಾನೇ ಗುಡಿಸ್ದೆ. ಮತ್ತು ಕ್ಲೈಂಟ್ ಇದ್ದರು, ಅವ್ರನ್ನ ಅಟೆಂಡ್ ಮಾಡಿ ಇವನಿಗೆ ಸ್ವಲ್ಪ ಸ್ನಾನ ಮಾಡಿಸಿ ಹೇರ್ ಡ್ರೈ ಮಾಡಿ ಕೂಮ್ ಮಾಡಿ ಸ್ವಲ್ಪ ಊಟ ಇಟ್ಟು ಅವನ್ನ ಮಲಗಿಸಿದೆ. ಅದಾದಮೇಲೆ ಇವಳು ನನಗೆ ಬರ್ಗರ್ ತಗೊಡು ಅಂತ ಪ್ರಾಣ ತಿಂತಿದ್ಲು. ತೊಗೊಡಲ್ಲ, ಕಾಸು ಕೊಡಲ್ಲ ಅಂದಿದ್ದಕ್ಕೆ ಒಂದು ಬರ್ಗರ್ ಸಹ ತೊಗೊಡಲ್ಲ, ಎಂತ ಹಾಕನೇ ನೀನು ಅಂತ ಬೈತಿದ್ದಾಳೆ ನನ್ನನ್ನು. ಸರಿ ಹೋಗ್ಲಿ ಪಾಪ, ಇನ್ನೇನು ಮಾಡೋಕ್ಕಾಗಲ್ಲ, ಇನ್ನು ಸ್ವಲ್ಪ ದಿನ ಇರ್ತಾಳೆ ಅಂತ ಹೇಳ್ಬಿಟ್ಟು ಕೊಟ್ಟೆ ಕಾಸು. ಹೋಗಿ ತೊಗೊಬಂದು ಚೆನ್ನಾಗಿ ತಿಂದು. ಮತ್ತು ಇಲ್ಲಿ ಹಾಸ್ಟೆಲ್ ಹುಡುಗಿರು ನನ್ನನ್ನು ಮಾತಾಡ್ಸೋಕ್ಕೆ ಬಂದಿದ್ರು. ಸೊ ಅವ್ರಿಗೆಲ್ಲ ಬಂದು ಮಾತಾಡಿದ್ದಾದ್ಮೇಲೆ ಅವ್ರಿಗೆ ಬಾಯ್ ಹೇಳಿ ನಾವು ವಾಕಿಂಗ್ ಹೋಗ್ತಾ ಅಲ್ಲಿ ಕಾರಲ್ಲಿ ಹೋಗೋರು ಒಬ್ಬರು ಬೈರನ್ನ ಕೊಡ್ತೀರಾ, ಕಾಸು ಕೊಡ್ತೀವಿ ಅಂತ ಕೇಳ್ತಿದ್ದಾರೆ. ಸೊ ನಾನು ಮಾರೋದಕ್ಕೆಲ್ಲ ಅವನ್ನ ತೊಗೊಂಡಿರೋದು, ನಾನು ಅವನ್ನ ತುಂಬಾ ಹಚ್ಕೊಂಡ್ಬಿಟ್ಟಿದ್ದೀನಿ. ಹಾಗಾಗಿ ಯಾರೇ ಕೇಳಿದ್ರು ಎಷ್ಟೇ ದುಡ್ಡು ಕೊಡ್ತೀವಿ ಅಂದರೂ ನಾನು ಬೈರನ್ನ ಯಾರಿಗೂ ಕೊಡೋದಿಲ್ಲ. ಬಿಕಾಸ್ ಅವ್ನು ನನ್ನ ಪ್ರಪಂಚ ಇದ್ದಾಗೆ. ಅದಕ್ಕೆ ಸೊ ಮತ್ತೆ ಮುಂದೆ ಹೋದ್ವಿ. ಅಲ್ಲಿ ಗ್ರೌಂಡಲ್ಲಿ ಹುಡುಗರು, ಕೇರಳ ಹುಡುಗರೆಲ್ಲ ಫುಟ್ಬಾಲ್ ಆಡ್ತಿದ್ರು. ಅದನ್ನ ಸ್ವಲ್ಪ ನೋಡ್ಕೊಂಡಿದ್ದು ಮತ್ತು ಮನೆಗೆ ಬಂದರೆ ಆಲ್ರೆಡಿ ಬಿಗ್ ಬಾಸ್ ಸ್ಟಾರ್ಟೇ ಆಗ್ಬಿಟ್ಟಿತ್ತು ಇವತ್ತು. ಸೊ ಬಿಗ್ ಬಾಸ್ ನೋಡೋವರೆಗೂ ಎಲ್ಲೂ ಜಪ್ಪಯ್ಯ ಅಂದ್ರೆ ಕಲ್ದಿರೋ ಕೂತ್ಕೊಂಡಿದ್ದು, ಊಟ ಮಾಡ್ದಿರ ಏನೂ ಮಾಡ್ದಿರ. ಅದಾದಮೇಲೆ ಸ್ವಲ್ಪ ಊಟ ತಿಂದು ನನ್ನ ಫೇಸ್ನ ವಾಶ್ ಮಾಡಿ ನನ್ನ ಡೇನ ಕಂಪ್ಲೀಟ್ ಮಾಡಿದೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ನನಗೆ ಅಂತ ಹೇಳ್ತಾ ಈ ವಿಡಿಯೋನ ಏನು ಮಾಡ್ತಿದ್ದೀನಿ.